ಸರ್ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ಹೇಳ್ರಿ ಸರ್. ಸರ್ ನನ್ನ ಹೆಸರು ಧರ್ಮೇಂದ್ರ ಅಂತೇಳಿ. ಹಾಂ ಸರ್. ನಮ್ಮ ಗ್ರಾಮ ಬಂದು ತುರುಗ್ನೂರು ಗ್ರಾಮ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ ಸರ್. ಹಾಂ ಸರ್, ಸಾವಯವ ಕೃಷಿನೇ ಮಾಡ್ತೀರಿ ಸರ್? ಹೌದು ಸರ್, ಹೌದು ಸರ್. ಸರ್ ವಿಶೇಷವಾಗಿ ಎಲೆ ಚುಕ್ಕೆ ರೋಗಕ್ಕೆ ಬಹಳ ಸಮಸ್ಯೆ ಇದೆ ಸರ್. ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀರಿ, ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಡ್ರಿ ಸರ್. ನೋಡಿ, ಇದು ಪ್ರತಿಯೊಬ್ಬ ರೈತನು ಹಿಂದೆ ನಮ್ಮ ತಾತ ಮುತ್ತಾತಿರ ಕಾಲದಲ್ಲಿ ಬೇಲಿಗಳು, ನ್ಯಾಚುರಲ್ ಬೇಲಿ ಬಂದು ಈ ಭೂತಾಳೆ ಗಿಡನೇ ಮತ್ತೆ ಗೊಬ್ಬರದ ಗಿಡ, ಈ ಗೊಬ್ಬರದ ಗಿಡನೇ ಇರ್ತಾ ಇತ್ತು. ನಾನು ಅದೇ ಮಾದರಿನಲ್ಲಿ ಹಾಕಿ 6 ವರ್ಷ ಆಗಿದೆ ಸರ್. ಜೊತೆಗೆ ಸರ್ ನಾವು ಇಲ್ಲಿ ನೋಡಿ, ಈ ಎಕ್ಕದ ಗಿಡ, ಎಕ್ಕದ ಗಿಡ, ಗೊಬ್ಬರದ ಗಿಡ, ಭೂತಾಳೆ, ತುಂಬೆ, ಎಕ್ಕ, ಉಗುನಿ ಎಂಬು, ಇದಿಷ್ಟನ್ನು ಸರ್ ಒಂದ್ 200 ಲೀಟರ್ ಗೋಮೂತ್ರ ತಗೊಂಡು ಅದ್ರಲ್ಲಿ ಎಲ್ಲಾನು ಒಂದೊಂದು 10 kg ಸರ್, 10 kg ಭೂತಾಳೆ, 10 kg ಇದು ಎಕ್ಕದ ಗಿಡ, 10 kg ತುಂಬೆ ಗಿಡ, 10 kg ಉಗುನಿ ಎಂಬು ನೀಟಾಗಿ ಕತ್ತರಿಸ್ಬಿಟ್ಟು ಸರ್, ಸಣ್ಣ ಸಣ್ಣ ಕತ್ತರಿಸ್ಬಿಟ್ಟು ಒಂದ್ 2 kg ಬೆಲ್ಲ ಹಾಕ್ಬಿಟ್ಟು ಸರ್, ಒಂದು 2 ತಿಂಗಳು ಸರ್ ಕಳಿಯಾಕ್ ಬಿಡ್ತೀವಿ ಸರ್. 2 ತಿಂಗಳು ಬಿಡ್ಬೇಕು ಸರ್. ಯಾಕಂದ್ರೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಸರ್, ಭೂತಾಳೆ ಆಗಿರ್ಲಿ, ಎಕ್ಕದ ಗಿಡ ಆಗಿರ್ಲಿ, ನಾರಿನ ಅಂಶ ಜಾಸ್ತಿ ಇರುತ್ತೆ ಸರ್. ಬೇಗ ಕಳಿಯಲ್ಲ ಸರ್. ಇದು ಕಳಿಬೇಕು ಅಂತಂದ್ರೆ 2 ತಿಂಗಳು ಬೇಕೇ ಬೇಕು ಸರ್. ಕಳಿತಾದ್ಮೇಲೆ ಸರ್ ಇದ್ರ ದ್ರಾವಣನ ತಗೊಂಡು ಎಲೆ ಚುಕ್ಕಿ ರೋಗ ಬಂದಿರುವಂತ ಯಾವುದೇ ಬೆಳೆ ಆಗಿರ್ಲಿ ಸರ್, ಅಡಿಕೆ ಆಗಿರ್ಲಿ, ತೆಂಗಾಗಿರ್ಲಿ, ಬಾಳೆ ಆಗಿರ್ಲಿ, ಕಬ್ಬಾಗಿರ್ಲಿ, ಭತ್ತ ಆಗಿರ್ಲಿ, ಬೆನ್ನಿಗೆ ನೇತಾಕೊಳ್ಳುವಂತ ಸ್ಪ್ರೇಯರ್ ಬರುತ್ತಲ್ಲ ಸರ್, 15 ಲೀಟರ್ ಸಾಮರ್ಥ್ಯ ಸರ್ ಅದು ಸ್ಪ್ರೇಯರ್. 15 ಲೀಟರ್ಗೆ 1.5 ಲೀಟರ್ ಹಾಕೊಂಡು ಸರ್, ಇನ್ನು ಉಳಿದಿದ್ದ 13.5 ಲೀಟರ್ನ ನೀರ್ನ ಹಾಕೊಂಡು ಸರ್ ಸ್ಪ್ರೇ ಮಾಡಿದ್ರೆ ಸರ್, ನಿಮ್ಗೆ 1 ವಾರದಲ್ಲೇ ಎಲೆ ಚುಕ್ಕಿ ರೋಗ ಕಂಟ್ರೋಲ್ ಆಗುತ್ತೆ ಸರ್. ಒಂದೇ ವಾರದಲ್ಲಿ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಸರ್ ಇನ್ನೊಂದ್ಸತಿ ಏನೇನು ಎಷ್ಟೆಷ್ಟು ಪ್ರಮಾಣ ಅಂತ ಹೇಳ್ರಿ ಸರ್. ಸರ್ 10 kg ಭೂತಾಳೆ, 10 kg ಎಕ್ಕ, 10 kg ತುಂಬೆ ಅಂದ್ರೆ ಇದೇನೆ ಸರ್, ತುಂಬೆ ಗಿಡ. ಇದನ್ನ ಶಿವನ ಪೂಜೆಗೆಲ್ಲ ಉಪಯೋಗಿಸ್ತೀವಿ ಸರ್. ಹೌದು ಸರ್. ನಂತರ ಉಗುನಿ ಎಂಬು ಅಂತ ಬರುತ್ತೆ ಸರ್. ಆ ಉಗುನಿ ಎಂಬುನ ತೋರಿಸ್ತೀನಿ ಸರ್, ನಮ್ಮ ಆ ತೋಟದಲ್ಲಿದೆ. ಅದೊಂದು 10 kg ಎಲ್ಲಾನು ಸರ್ ನೀಟಾಗಿ ಕಟ್ ಮಾಡಿ, ನಾವು ತರಕಾರಿನ ಕಟ್ ಮಾಡ್ತೀವಲ್ಲ ಸರ್, ಆ ತರ ಕಟ್ ಮಾಡಿ ನೀಟಾಗಿ 200 ಲೀಟರ್ ಗೋಮೂತ್ರದಲ್ಲಿ ಸರ್ ಹಾಕಿ 2 kg ಬೆಲ್ಲ ಹಾಕಿ ಸರ್, ಒಂದ್ 2-3 ದಿನ ತಿರುಗಿಸ್ಬಿಟ್ಟು ನಂತರ ಬಟ್ಟೆ ಕಟ್ಟಿ ಇಟ್ಬಿಟ್ರೆ ಸಾಕು ಸರ್. ಮೇಲೆ ಬಟ್ಟೆ ಕಟ್ಟಬೇಕು, ಗಾಳಿ ಆಡಬಾರ್ದು ಸರ್. 2 ತಿಂಗಳಲ್ಲಿ ನೀಟಾಗಿ ಕರಗಿ ಸರ್, ಅದು ಒಳ್ಳೆ ದ್ರಾವಣ ಬರುತ್ತೆ ಸರ್. ಆ ದ್ರಾವಣನ ಹಾಕ್ಬೇಕಾದ್ರೆ ನಾವು ಮುಂಜಾಗ್ರತೆ ಕ್ರಮನೂ ಉಪಯೋಗಿಸ್ಬೇಕು ಸರ್. ಯಾಕಂದ್ರೆ ಕೈ ಮೇಲೆ ಬಿದ್ರೆ ಕೈ ಎಲ್ಲ ತುರ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಹಾಗಾಗಿ ಇದನ್ನ ಸ್ಪ್ರೇ ಮಾಡುವಾಗ ಮಾಸ್ಕ್ ಹಾಕೊಂಡು, ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಬಹಳ ಒಳ್ಳೇದು ಸರ್. ಯಾಕೆಂತಂದ್ರೆ ಆಯುರ್ವೇದದಲ್ಲಿ ರಿಸಲ್ಟ್ ಬಹಳ ಇದೆ, ಬಟ್ ಗೊತ್ತಿರೋರಿಗೆ ಗೊತ್ತು ಸರ್. ಆದ್ರೆ ಅದರಲ್ಲಿ ಕೆಲವೊಂದು ಮನುಷ್ಯನಿಗೆ ಎಫೆಕ್ಟ್ ಆಗುವಂತ ಇದು ಇರುತ್ತೆ ಸರ್, ಇನ್ಸಿಡೆಂಟ್ಸ್ ಇರುತ್ತೆ. ಹಾಗಾಗಿ ಇವೆರಡನ್ನು ನಾವು ಮನದಲ್ಲಿ ಇಟ್ಕೊಂಡು ಸರ್, ಆದಷ್ಟು ನಮ್ಮ ಜಾಗ್ರತೆನ ನಾವು ತಗೊಂಡು ಸರ್ ಸ್ಪ್ರೇ ಮಾಡ್ಬೇಕು ಸರ್.